ವೆಲ್ಕಮ್ ಟು ಮೈ ನ್ಯೂ ಮಿನಿ ಬ್ಲಾಗ್. ನೀವು ಇದೇ ನೋಡಿ ನಮ್ಮ ಮೆಜೆಂಟಾ ಹಬ್ಬು ಪೂರ ಗೋಡನ್ ತೋರಿಸ್ತೀನಿ. ಟಾಟಾ ಸಿ ನಿಂತಿದೆ. ಅಲ್ಲೇ ಬಂದ ನಂತರ ನನಗೆ ಒಂದು ಬಾಡಿಗೆ ಬರುತ್ತೆ, 434 ರೂಪಾಯಿ ಬಾಡಿಗೆ ಬರುತ್ತೆ. ಇವಾಗ ನಾನು ಜೆ ಪಿ ನಗರ್ ಡ್ರಾಪ್ ಇರುತ್ತೆ, ಪಿಕಪ್ ಅಕ್ಷಯನಗರ್ ಇರುತ್ತೆ. ಇವಾಗ ಪಿಕಪ್ ಲೊಕೇಶನಿಗೆ ಹೊರಡ್ತಾ ಇದ್ದೀವಿ. 1.6 ಕಿಲೋಮೀಟರ್ ಇರುತ್ತೆ ಪಿಕಪ್ ಲೊಕೇಶನ್. 5 ನಿಮಿಷದಲ್ಲಿ ಬಂದ ನಂತರ ಅನ್ನೋ ಪಾಯಿಂಟಲ್ಲಿ ಬಂದುಬಿಟ್ಟು ಇದು ನೋಡಿ ಮನೆ ಕಟ್ಟ ಐಟಮ್ ಇತ್ತು, ಫುಲ್ ಎಲ್ಲ ವೇಟ್ ಐಟಮ್ ಇತ್ತು. 300 kg ಅಂತ ಹೇಳಿದರು. ಎಲ್ಲ ಲೋಡ್ ಮಾಡಿಕೊಂಡು ಇವಾಗ ಅಲ್ಲಿಂದ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. 7.8 ಕಿಲೋಮೀಟರ್ ಇರುತ್ತೆ. ಹಾಫ್ ಆನ್ ಅವರ್ ತೋರಿಸುತ್ತೆ, ಯಾಕಂದರೆ ಸೋಮವಾರ ಇದೆ, ಫುಲ್ಲು ಟ್ರಾಫಿಕ್ ಇರುತ್ತೆ. ಅನ್ನೋ ಪಾಯಿಂಟಲ್ಲಿ ಮಾಡಿಕೊಂಡು ಅಲ್ಲಿ ನಾನು ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಆದ ನಂತರ ಕ್ಯಾಶ್ ಕಲೆಕ್ಟು ಕಸ್ಟಮರ್ ಹತ್ರ ತೊಗೊಂಡ್ಬಿಟ್ಟಿವಿ. ಇದು ಬೆಳಗ್ಗೆದು ಒಂದು ಆರ್ಡರ್ ಕಂಪ್ಲೀಟೆಡ್ ಆಯಿತು. 609 ರೂಪಾಯಿ ಬಾಡಿಗೆ ಬರುತ್ತೆ. 2 ಅವರ್ ಕಾಯಿಸ್ತಾನೆ. 2 ಅವರ್ ಆದ ನಂತರ ನನಗೆ ಇದು ಬಾಡಿಗೆ ಬರುತ್ತೆ. ಇಲ್ಲೇ ಪಿಕಪ್ ಲೊಕೇಶನಲ್ಲೇ ಇತ್ತು, ನಾನು ಎಕ್ಸಾಕ್ಟಲ್ಲಿ ಅಲ್ಲೇ ನಿಂತಿದ್ದೆ. ಅದ ನಂತರ ಲೋಡಿಂಗ್ ಮಾಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ಗೆ. 14 ಕಿಲೋಮೀಟ್ರ್ 51 ನಿಮಿಷ ತೋರಿಸ್ತಾ ಇತ್ತು. ವಿಜಯವಾಡ VRL ಟ್ರಾನ್ಸ್ಪೋರ್ಟಿಗೆ ಬಂದೆ. ಇದು ನೋಡಿ ದೊಡ್ಡದಿದೆ VRL ಮೆಜೆಸ್ಟಿಕ್, ಅದರ ಪಕ್ಕದಲ್ಲೇ ಇದೆ. ಇದು ಅಲ್ಲೇ ಅನ್ಲೋಡ್ ಮಾಡಿಬಿಟ್ಟು ಇವಾಗ ನಾನು ಟ್ರಿಪ್ ಇದನ್ನು ಎಂಡ್ ಮಾಡಿದೆ. ಎಂಡ್ ಆದ ನಂತರ ಕ್ಯಾಶ್ ಕಲೆಕ್ಟು ಇದನ್ನು ತೊಗೊಂಬಿಟ್ಟೆ. ಕಸ್ಟಮರ್ ಫೋನ್ಪೇ ಮಾಡಿದರು. ಇದು ಆರ್ಡರ್ ಕಂಪ್ಲೀಟೆಡ್ ಆಯಿತು. 567 ರೂಪಾಯಿ ಇದನ್ನು ಬಾಡಿಗೆ ಬರುತ್ತೆ. ಎಕ್ಸೆಟ್ ಆದ ನಂತರ ಇವಾಗ ಪಿಕಪಿಗೆ ಹೊರಡ್ತಾ ಇದ್ದೀವಿ. 1.7 ಕಿಲೋಮೀಟರ್ 13 ನಿಮಿಷ. ಇದು ನೋಡಿ ಚಿಕ್ಕಪೇಟೆಯಲ್ಲಿ 280 ಮೀಟರ್ಗೆ 8 ನಿಮಿಷ ತೋರಿಸ್ತಾ ಇದೆ. ಬೆಂಗಳೂರಲ್ಲಿ ಈ ಥರ ಟ್ರಾಫಿಕ್ ಇರುತ್ತೆ ಅಂತ ನೀವು ನಂಬೋಕ್ಕೆ ಆಗೋಲ್ಲ. ಇದು ನಿಜಾನೇ ಇದೆ. ಫುಲ್ ಇದು ಚಿಕ್ಕಪೇಟೆ ಅಂದರೆ ಫುಲ್ ಎವೆನ್ಯೂ ರೋಡ್ ಮುಂದ್ಗಡೆ ಬರುತ್ತೆ ರೈಟ್ ಸೈಡಲ್ಲಿ. ಇದು ಬಂದುಬಿಟ್ಟು ಪಿಕಪ್ ಪಾಯಿಂಟಲ್ಲಿ ಬಂದುಬಿಟ್ಟು ಪಿಕಪ್ ಮಾಡಿಕೊಂಡೆ. ಅಲ್ಲೇ ಫುಲ್ ಟ್ರಾಫಿಕ್ ಇತ್ತು. ಅಲ್ಲೇ ಬೇಗನೆ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ನಾನು ಡ್ರಾಪ್ ಲೊಕೇಶನಿಗೆ ಹೊರಡ್ತಾ ಇದ್ದೀನಿ. ಡ್ರಾಪ್ ಲೊಕೇಶನ್ 9.4 ಕಿಲೋಮೀಟರ್ ಇರುತ್ತೆ. 42 ನಿಮಿಷ ತೋರಿಸ್ತಾನೆ. 1 ಅವರ್ ಆದ ನಂತರ ನಾನು ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟೆ. ಇದೇ ಬಿಲ್ಡಿಂಗ್ ಇದೆ ಪಕ್ಕದಲ್ಲಿ. ಅನ್ಲೋಡ್ ಮಾಡಿದೆ. ಅನ್ಲೋಡ್ ಆದ ನಂತರ ನಾನು ಕಸ್ಟಮರ್ ಹತ್ರ ಕ್ಯಾಶ್ ತೊಗೊಂಡ್ಬಿಟ್ಟೆ. ಟ್ರಿಪ್ ಎಂಡ್ ಮಾಡಿಬಿಟ್ಟು ಅಡ್ವಾನ್ಸ ತೊಗೊಂಡಿದ್ದೆ ನಾನು, ಕಸ್ಟಮರ್ ಪೇ ಮಾಡಿದರು. ಇದು ಆರ್ಡರ್ ಕಂಪ್ಲೀಟೆಡ್ ಆಯಿತು. ಅದು ಟ್ರಿಪ್ ಎಂಡ್ ಆದ ನಂತರ 469 ವಿತಿ ಸೆಕೆಂಡಲ್ಲೇ ಬಾಡಿಗೆ ಬರುತ್ತೆ. ಇವಾಗ ನಾನು ಹೊರಡ್ತಾ ಇದ್ದೀನಿ ಪಿಕಪ್ ಲೊಕೇಶನ್ಗೆ. 1.6 ಕಿಲೋಮೀಟರ್ ಬಂದುಬಿಟ್ಟು ಪಿಕಪ್ ಲೊಕೇಶನ್ ಹತ್ರ ಹಿಂಗೂ ಬಂದೇ ಬಿಟ್ಟೆ. ಕಸ್ಟಮರ್ ಹತ್ರ ವಿಡಿಯೋ ಮಾಡಬೇಕಾ ಏನಂತ ಇಂತೂ ಬೇಗನೆ ಅಲ್ಲೇ ಲೋಡ್ ಮಾಡಿಕೊಂಡೆ. ಫುಲ್ಲು ಅರ್ಧ ಗಾಡಿ ಫುಲ್ಲಾಗಿತ್ತು. ಲೋಡಿಂಗ್ ಮಾಡಿಕೊಂಡು ಇವಾಗ ನಾನು ಟ್ರಿಪ್ಪು ಸ್ಟಾರ್ಟ್ ಮಾಡಿದೆ. ಇವಾಗ ನಾನು ಹೊರಡ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ ಪಾಕಿಸ್ತಾನಿಗೆ. ಡ್ರಾಪ್ ಲೊಕೇಶನ್ 8 ಕಿಲೋಮೀಟರ್ 22 ನಿಮಿಷ ತೋರಿಸ್ತಾ. ಬ್ರಿಟಿಷರ ಸನ್ಸೈನ್ ಪ್ರೈವೇಟ್ ಲಿಮಿಟೆಡ್ಗೆ ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ವಿ. ಇವರು ಬೇಗನೆ ಹುಡುಗರು ಬಂದುಬಿಟ್ಟು ಅನ್ಲೋಡೇ ಮಾಡಿಬಿಟ್ರು. ನಾನಂತೂ ಖುಷಿಯಾಗಿದೆ ತುಂಬ, ಯಾಕಂದರೆ ಬೇಗನೆ ಅನ್ಲೋಡ್ ಮಾಡ್ತವ್ರಲ್ಲ. ಇಲ್ಲೂ ಕ್ಯಾಶ್ ತೊಗೊಂಬಿಟ್ಟೆ. ಇದು ಆರ್ಡರು ಕಂಪ್ಲೀಟೆಡ್ ಆಯಿತು. ಹಾಗಾಗಿ ಇನ್ನೊಂದು ಬಾಡಿಗೆ ವೀಡಿಯೋ ಮಾಡೋ ಚಕ್ಕರಲ್ಲಿ ಬಾಡಿಗೆನೇ ಮಿಸ್ ಆಯಿತು. 549 ರೂಪಾಯಿ ಬಾಡಿಗೆ ಬರುತ್ತೆ. 1 ಅವರ್ ಆದ ನಂತರ ಇದು ಬಾಡಿಗೆ ಬಂದುಬಿಟ್ಟೆ. ಮನೆ ಹೋಗ್ತಾಯಿದ್ದು ಬಾಡಿಗೆ ಬಂತು. ಪಿಕಪ್ ಲೊಕೇಶನು 700 ಮೀಟರ್ ಇರುತ್ತೆ. ಬಟ್ಟೆ ಅಂಗಡಿ ಇರುತ್ತೆ. ಇಲ್ಲಿಂದ ಬಟ್ಟೆ ಅಂಗಡಿ ಲೋಡ್ ಮಾಡಿಕೊಂಡು ಅಲ್ಲಿಂದ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಡ್ರಾಪ್ ಲೊಕೇಶನಿಗೆ ಹೊರಡ್ತಾ ಇದ್ದೀನಿ. ಕೂಲ್ ಕ್ಲಬ್ ಅಂತ ಇತ್ತು. ಅನ್ಲೋ ಪಾಯಿಂಟಲ್ಲಿ ಬಂದಾಗ ಬೇಗನೆ ಇಬ್ಬರು ಹುಡುಗರು ಬರ್ತಾರೆ. ಬೇಗನೆ ಒಬ್ಬ ಅನ್ಲೋ ಮಾಡ್ತಾನೆ. ಇದೆ ನೋಡಿ ಕೂಲ್ ಕ್ಲಬ್ ಅಂತ. ಇದು ಫುಲ್ ಬಟ್ಟೆ ಅಂಗಡಿ ಇರುತ್ತೆ. ಕೂಲಾಗಿರ್ಬೇಕಂತ ಹೇಳ್ತಾ ಇದ್ದಾರೆ ಮೊದಲೇ. ಅದಕ್ಕೆ ನಾನು ಸರಿ ಅಂತ ಹೇಳ್ಬಿಟ್ಟು ಟ್ರಿಪ್ಪು ಎಂಡ್ ಮಾಡಿಕೊಂಡು ಅಲ್ಲೇ ಕಾಸು ಇಸ್ಕೊಂಡು ನಾನು ಮನೆಗೆ ಬರ್ತಾಯಿದ್ದೆ. ಹಾಗೆ ಇವತ್ತಿನ ನನ್ನ ಟುಡೇ ಅರ್ನಿಂಗು 3262 ರೂಪಾಯಿ ಬಾಡಿಗೆ. ಟೋಟಲ್ ನಾನು 8 ಬಾಡಿಗೆ ಮಾಡಿದ್ದೀನಿ ನೋಡಿ. ಎಲ್ಲ 400 ಇಷ್ಟೇ ಮಾಡಿದ್ದೀನಿ. ದೊಡ್ಡ ಬಾಡಿಗೆನೇ ಬರಲಿಲ್ಲ. ಹೀಗೆ ನಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಡೈಲಿ ವಿಡಿಯೋ ಮಾಡ್ತಾ ಇರ್ತೀನಿ.